ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಮಕ್ಕಳು ಅನ್ನೋದನ್ನ ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ. ಈ ವಿಷಯದಲ್ಲಿ ನೀವು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಇದರಿಂದ ನಿಮ್ಗೆ ನೋವು ಜಾಸ್ತಿ. ಸೊ ನೀವು ಈ ಪ್ಲಾನಿಂಗ್ನ ಡ್ರಾಪ್ ಮಾಡೋದೇ ಒಳ್ಳೇದು. ಇಟ್ಸ್ ಓಕೆ ಡಾಕ್ಟರ್, ನನ್ನ ಮಕ್ಕಳೇ ಬೇಡ. ನಾನು ಆ ಯೋಚನೆ ತಲೆಯಿಂದ ತೆಗೆದಾಕ್ಬಿಡ್ತೇನೆ. ಬಟ್ ನನ್ನ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನನ್ನ ವೈಫ್ ಗರ್ಭಾಶಯದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿದ್ರಲ್ಲ, ಅವ್ರ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇಲ್ಲ, ಅವ್ರಿಗೇನು ಸಮಸ್ಯೆ ಆಗಲ್ಲ. ನೀವು ಈ ವಿಷಯದ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು, ಬಟ್ ಮಕ್ಕಳಾಗಲ್ಲ ಅಷ್ಟೆ. ನಾನು ನಿಮ್ಗೆ ಹೇಳಿದ್ದನ್ನ ಅವ್ರಿಗೆ ಮಂದಟ್ ಮಾಡಿಸಿ. ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಯಾಕೆ ಅಂದರೆ ನಾಳೆ ದಿನ ಅವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ಅವ್ರು ಕುಗ್ಗೋಗ್ಬಾರ್ದಲ್ವಾ? ಜನರಲಿ ಮಕ್ಕಳಾಗಿಲ್ಲ ಅಂದರೆ ಎಲ್ಲ ಕಡೆಯಿಂದನೂ ಮಾತು ಬರುತ್ತೆ, ಏನು ಪ್ರಾಬ್ಲಮ್ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ. ಅದನ್ನು ಫೇಸ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಹಾಗಾಗಬೇಕು ಅಂದರೆ ಮೊದಲು ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಾಗದೇ ಇರೋ ಸಮಸ್ಯೆ ಅಲ್ಲ, ಮಕ್ಕಳಾಗಿಲ್ಲ ಅನ್ನೋದನ್ನ ಇಟ್ಕೊಂಡು ಈ ಸೋ ಕಾಲ್ಡ್ ಸೊಸೈಟಿ ಕೊಡೋ ಸಮಸ್ಯೆ ಇದಲ್ಲ, ಅದು ನಿಜವಾದ ಸಮಸ್ಯೆ. ಮಕ್ಕಳ ವಿಷಯದಲ್ಲಿ ನೀವೊಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಸುತ್ತಮುತ್ತಲು ಇರೋರು ಮಕ್ಕಳ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದು ತುಂಬ ದೊಡ್ಡ ಸಮಸ್ಯೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿರ್ಬೇಕು. ಒನ್ಸ್ ಅಗೈನ್ ಐ ಆಮ್ ಸಾರಿ. ಸರಿ ಡಾಕ್ಟರ್, ನಾವೇನು ಬರ್ತೀವಿ. ನಾನು ನನ್ನದೇ ಆದ ಲೋಕದಲ್ಲಿ ತುಂಬಾ ಕನಸುಗಳನ್ನ ಕಟ್ಕೊಂಡ್ಬಿಟ್ಟಿದ್ದೆ. ಅವ್ರಿಗೆ ಬೈ ಬರ್ತ್ ಗರ್ಭಕೋಶದ ಸಮಸ್ಯೆ ಇದೆ. ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು. ಇಷ್ಟೊತ್ತಿಗಾಗಲೇ ಕಾಲ್ ಮಾಡ್ಬೇಕಿತ್ತಲ್ವಾ? ನಾನೊಬ್ಳು ಕಾಯ್ತಾ ಇದ್ದೀನಿ ಅನ್ನೋದೇ ಮರ್ತು ಬಿಟ್ಟಿದ್ದಾರಾ ಇವರು? ಪರವಾಗಿಲ್ಲ, ಅವ್ರು ಕಾಲ್ ಮಾಡ್ತಾ ಇದ್ರೇನು ನಾನೇ ಕಾಲ್ ಮಾಡಿ ಕೇಳ್ತೀನಿ. ಸಮಾಧಾನ ಮಾಡ್ಕೊಳ್ಳ. ನೋಡು, ಭೂಮಿಕಾ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಏನಂತ ಹೇಳು? ಸದ್ಯಕ್ಕೇನೋ ಅಂತ ಹೇಳು, ಆಮೇಲೆ ಮ್ಯಾನೇಜ್ ಮಾಡ್ತಾರಾಯ್ತು. ರಿಸೀವ್ ಮಾಡು. ಹೇಳಿ ಭೂಮಿಕಾ. ಗೌತಮ್ ಅವರೇ, ಹಾಸ್ಪಿಟಲ್ಗೆ ಹೋಗಿದ್ರಾ? ರಿಪೋರ್ಟ್ಸ್ ಬಂತ? ಏನು ಬಂತು ರಿಸಲ್ಟು? ಸಾರಿ, ಅದು ನನಗೆ ತಡ್ಕೊಳಕ್ಕಾಗಲಿಲ್ಲ, ಗೊತ್ತಾಗಬೇಕು ಅಂತ ನಾನು ನಿಮಗೆ ಕಾಲ್ ಮಾಡಿದೆ. ಏನಾಯಿತು? ಅದು ನಾನು ಇನ್ನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇನ್ನೂ ಹಾಸ್ಪಿಟ್ಲ್ ಹೋಗಿಲ್ವಾ? ಬೆಳಿಗ್ಗೆ ಹಾಸ್ಪಿಟ್ಲ್ ಹೋಗ್ತಾ ಇದೀನಿ ಅಂತ ಅರ್ಜೆಂಟಾಗಿ ಹೋದ್ರಿ? ಹೋದೆ, ಬಟ್ ಬೇರೆ ಏನೋ ಕೆಲಸ ಬಂದ್ಬಿಡ್ತು, ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಮತ್ತೆ ಆನಂದ ಒಟ್ಟಿಗೆ ಇದ್ದೀವಿ, ಇಲ್ಲೇ ಇದ್ದೀವಿ. ನೀವಿನ್ನೂ ಹಾಸ್ಪಿಟ್ಲ್ಗೆ ಹೋಗಿಲ್ವಾ? ಇಲ್ಲ. ಸರಿ, ಓಕೆ. ಕೆಲಸ ಬೇಗ ಮುಗಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀರಾ? ಸಾರಿ, ನನಗೆ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್. ಓಕೆ ಭೂಮಿಕಾ. ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ. ಯು ಕ್ಯಾರಿ ಆನ್. ಯಾ, ಬೈ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.